ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾ ಹೋಮ್ ಸ್ಟೈಲ್ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ಇವತ್ತು ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸಿಂಪಲ್ ಟೊಮ್ಯಾಟೊ ಗೊಜ್ಜು ರೆಸಿಪಿನ ತೋರಿಸ್ತೀನಿ. ಆದ್ರೆ ಈ ರೆಸಿಪಿ ಮಾಡಿದ್ಮೇಲಂತೂ ಖಂಡಿತ ನಿಮ್ಗೆ ಸಿಂಪಲ್ ಅಂತ ಅನ್ಸಲ್ಲ. ಅಷ್ಟೇ ರಿಚ್ ಆಗಿರುತ್ತೆ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಸೊ ಈಗ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಒಂದು 2ರಿಂದ 2.5 ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ನಾನೊಂದು 4ರಿಂದ 5 ಹಸಿಮೆಣಸಿನಕಾಯಿ ತಗೊಂಡಿದ್ದೆ. ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಇದಕ್ಕೆ ಖಾರದ ಪುಡಿನೂ ಹಾಕೋತೀನಿ. ಹಾಗಾಗಿ ಹಸಿಮೆಣಸಿನಕಾಯಿ ಕಡಿಮೆ ತಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಿದ್ರೆ ಇನ್ನೂ ಒಂದ್ 2-3 ಹಸಿಮೆಣಸಿನಕಾಯಿನ ಸೇರಿಸ್ಕೋಬಹುದು. ಹಾಗೆ ಇವಾಗ ನಾನು ಒಂದು 4 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಬೆಂದು ಅದು ಪೂರ್ತಿ ಸ್ಮ್ಯಾಶ್ ಆಗೋ ತರ ಫ್ರೈ ಮಾಡ್ಕೊಳ್ಳಿ. ಅವಾಗ ಟೊಮ್ಯಾಟೊ ಗೊಜ್ಜು ತುಂಬಾ ರುಚಿಯಾಗಿ ಬರುತ್ತೆ. ತುಂಬಾ ಬೇಗ ಆಗುವಂತ ರೆಸಿಪಿ ಇದು. ಈಗ ಸಾಂಬಾರೆಲ್ಲ ಏನು ಮಾಡ್ಕೊಳಕ್ ಟೈಮ್ ಇಲ್ಲ ಅಂತ ಅಂದಾಗ ಇದನ್ನ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಯಾಕಂದ್ರೆ ಹಸಿಮೆಣಸಿನಕಾಯಿ ಸಹ ಹಾಕೊಂಡಿರೋದ್ರಿಂದ ಖಾರದ ಪುಡಿನ ನೋಡಿ ಹಾಕೊಳ್ಳಿ. ಜಾಸ್ತಿ ಖಾರ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ಸಾಂಬಾರ್ ಪುಡಿ ಸಹ ಸೇರಿಸ್ಕೋಬಹುದು. ಆದ್ರೆ ನಾನಿಲ್ಲಿ ಸೇರ್ಸಿಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನೋಡ್ಬೋದು ನೀವು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು 1/4 ಲೋಟ ಅಷ್ಟು ನೀರ್ನ ಹಾಕೊಂಡು ಇನ್ನೊಂದ್ಸಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಟೊಮ್ಯಾಟೊ ಎಲ್ಲ ಬೇಯೋದಕ್ಕಿಂತ ಮುಂಚೆನೆ ನೀರ್ ಹಾಕೊಳ್ಳೋದ್ರಿಂದ ಟೊಮ್ಯಾಟೊ ಅಷ್ಟು ನೀಟಾಗಿ ಸ್ಮ್ಯಾಶ್ ಆಗಲ್ಲ. ಅದಕ್ಕೆ ಈ ಕೊನೆದಾಗ ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸಲಿ ಬೇಯಿಸ್ಕೊತಿದ್ದೀನಿ. ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದ್ಸಲಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ನಾನು ಈ ಟೊಮ್ಯಾಟೊ ಗೊಜ್ಜಿಗೆ ಒಂದು 4 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಸಹ ಸೇರಿಸ್ಕೊತಿದ್ದೀನಿ. ನೀವು ಮೊಟ್ಟೆನ ಬೇಕಾದ್ರೆ ಇನ್ನೂ ಚಿಕ್ಕ ಚಿಕ್ಕ ಪೀಸ್ ಆಗಿ ಸಹ ಕಟ್ ಮಾಡಿ ಹಾಕೋಬಹುದು ಅಥವಾ ತುರ್ದು ಸಹ ಹಾಕೋಬಹುದು. ಎಲ್ಲಾ ತರನು ಟೊಮ್ಯಾಟೊ ಗೊಜ್ಜು ಜೊತೆಗೆ ಈ ಮೊಟ್ಟೆ ಒಳ್ಳೆ ರುಚಿ ಕೊಡುತ್ತೆ. ಮೊಟ್ಟೆ ಹಾಕಿದ ತಕ್ಷಣ ಅದನ್ನ ಜೋರಾಗಿ ಕಲ್ಸ್ಬಾರ್ದು. ಯಾಕಂದ್ರೆ ಅದ್ರೊಳಗಡೆ ಇರೋ ಯೆಲ್ಲೋ ಪಾರ್ಟ್ ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ ಟೊಮ್ಯಾಟೊ ಗೊಜ್ಜು ಜೊತೆಗೆ. ಸೊ ಈ ರೀತಿ ನಿಧಾನಕ್ಕೆ ತಿರ್ಗಿಸ್ಕೊಳ್ಳೋದ್ರಿಂದ ಮೊಟ್ಟೆ ಹೆಂಗ್ ಹಾಕಿರ್ತೀವೋ ಹಂಗೆ ಸಿಗುತ್ತೆ ನಮ್ಗೆ. ಯಾವ್ದು ಯೆಲ್ಲೋ ಪಾರ್ಟ್ ಯಾವ್ದು ಒಂದು ಕಲ್ಸ್ಕೊಳ್ಳೋದೇ ಇಲ್ಲ. ಬರೀ ಟೊಮ್ಯಾಟೊ ಗೊಜ್ಜು ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಈ ತರ ನೀವು ಒಂದ್ಸಲ ಮಾಡಿದ್ರೆ ವಿತೌಟ್ ಮೊಟ್ಟೆ ನೀವು ಟೊಮ್ಯಾಟೊ ಗೊಜ್ಜು ಮಾಡೋದೇ ಇಲ್ಲ. ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೀವು ಬಿಸಿ ಅನ್ನಕ್ಕೆ, ದೋಸೆಗೆ ಯಾವ್ದಕ್ ಬೇಕಾದ್ರೂ ತಿನ್ಬೋದು. ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ಖಂಡಿತ ನೀವೆಲ್ಲ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.